ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ಕೊನೆಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. 19 ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಸಂಪುಟವನ್ನ ಸೇರಿಕೊಂಡಿದ್ದಾರೆ. ಆದರೆ ಶಿವಸೇನೆಯ 2.0 ನಲ್ಲಿ ಶಾಸಕರಿಗೆ ಪ್ರಾಧಾನ್ಯ ಸಿಕ್ಕಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಸಿಗದ ಸ್ಥಾನ, ನಿಮ್ಮ ಅಭಿಪ್ರಾಯ ಏನು? ಈ ಕೂಡಲೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಕಲಬುರಗಿಯಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಹಿಳಾ ಪ್ರಾತಿನಿಧ್ಯ ಇಲ್ಲ ಡಿಕೆ ಸಂಪುಟದಲ್ಲಿ ಎನ್ನುವಂತಹ ವಿಚಾರ, ತಮ್ಮ ಅಭಿಪ್ರಾಯ ಏನು? ಸರ್ ಆಲ್ರೆಡಿ ಇಂದು ಮೋದಿಯವರು ಸಹ ಮಹಿಳೆಯರ ಬಗ್ಗೆ ಒಂದು ಕಮೆಂಟ್ ತರಲಿಕ್ಕೆ ಹೋದ್ರೆ ವಿರೋಧ ಮಾಡಿದಂತ ಕಾಂಗ್ರೆಸ್ ಪಕ್ಷ ಸರ್. ಇವರು ಇದರಲ್ಲಿ ಏನ್ ಸ್ಥಾನ ಸಿಗ್ಬೋದು ಸರ್? ಏನ್ ನಿರೀಕ್ಷೆ ಮಾಡಬಹುದು ಇವ್ರು ಮಹಿಳೆಯರು? ಇನ್ನೂ ಒಂದು ಸರ್, ಎರಡನೇದಾಗಿ ಈಗ ಇವರು ಆಗಿರೋದು ಪಕ್ಷದ ಒಳಗಡೆ ಆಗಿರ್ತಕ್ಕಂಥ ಇದನ್ನ ಚರ್ಚೆಯನ್ನ ಇವರು ರೋಡಲ್ಲಿ ಬಂದ್ಬಿಟ್ಟು ಯಾಕೆ ಸರ್ ಪ್ರತಿಭಟನೆ ಮಾಡ್ಬೇಕು? ಇವ್ರು ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂತ್ಕೊಂಡು ಮಾಡಿ ಸರ್. ಅಲ್ಲಿ ಉಪವಾಸ ಮಾಡ್ತಾರೆ, ಏನ್ ಮಾಡ್ತಾರೆ? ಪಕ್ಷದಲ್ಲಿ ಕೂತ್ ಮಾಡಿ. ರೋಡಲ್ಲಿ ಬಂದು ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾ ಇದ್ರಿ ನೀವು? ಅದು ಬಂದ್ ಮಾಡಿ, ಇದು ಬಂದ್ ಮಾಡಿದೆ, ರೋಡಲ್ಲಿ ನಿಂತ್ಬಿಟ್ಟು ಟ್ರಾಫಿಕ್ ಜಾಮ್ ಮಾಡೋದು, ಇದನ್ನ ಯಾರು ಕಮಿಷನರ್ ಬಗ್ಗೆ ವಿಚಾರ ಮಾಡೋದೇನು ಸರ್? ರೋಡಲ್ಲಿ ತೊಂದರೆ ಆದಾಗ ಆಯ್ತು, ನೀವೀಗ ಹೇಳ್ತಿರೋದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ. ಪ್ರಶ್ನೆ ಏನಂತಂದ್ರೆ ಒಬ್ಬ ಮಹಿಳಾ ಮಿನಿಸ್ಟರ್ ಇಲ್ಲ, ಪ್ರಾತಿನಿಧ್ಯ ಇಲ್ಲ ಅನ್ನೋದು. ಅದಕ್ಕೆ ಹೇಳ್ತಾರೆ ಸರ್ ಇವ್ರು ಅದನ್ನೇ ಹೇಳಿದೆ ಸರ್. ಇವ್ರು ಇನ್ನು ಮೋದಿ ಅವರು ಅಮೆಂಡ್ಮೆಂಟ್ ಮಾಡಿದ್ರೆ ಮಹಿಳೆಯರ ಬಗ್ಗೆ ಮೀಸಲಾತಿ ತಂದ್ರೆ ವಿರೋಧ ಮಾಡಿದಂತ ಪಕ್ಷ ಸರ್. ಇವ್ರು ಏನ್ ಕೊಡ್ಲಿಕ್ಕೆ ಸಾಧ್ಯ ಸರ್ ಇವ್ರು ಮಹಿಳೆಯರಿಗಾಗಿ? ಅದನ್ನ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಹಿಳೆಯರ ಬಗ್ಗೆ ವಿಚಾರ ಮಾಡಬೇಕು ಇದನ್ನ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ದೊಡ್ಡನಗೌಡ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ದೊಡ್ಡನಗೌಡ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಹಲೋ, ಹೇಳಿ ದೊಡ್ಡನಗೌಡ್ರೆ. ಹಾ ಸರ್ ನಮಸ್ಕಾರ. ನಾವು ಕೊಪ್ಪಳ ಜಿಲ್ಲಾ ಕಾಟಿ ತಾಲೂಕು ಬುದುಗುಂಪದಿಂದ ಮಾತಾಡೋದು. ಈ ಸರ್ಕಾರ ಐತಲ್ಲ, ಇದು ಮಹಿಳೆಯರು ಓಟ್ ಹಾಕ್ಲಾರ್ದ ಆಗೈತೇನ್ರಿ ಸರ್ಕಾರ? ಈಗ ಮಹಿಳೆಯರು ಓಟ್ ಹಾಕ್ಲಾರ್ದ ಸರ್ಕಾರ ಆಗೈತೇನು ಇವ್ರಿಗೆ? ಮಹಿಳೆಯರಿಗೆ ಬೆಲೆನೇ ಇಲ್ಲ ಸರ್. ಮಹಿಳೆಯರಿಗೆ ಒಬ್ಬ ಕಡೆಗಣಿಸಿರಲ್ಲ, ಒಬ್ಬ ಹೆಣ್ಮಗಳು ಲೀಸ್ಟ್ ಕೊಟ್ಟು ಲೀಸ್ಟ್ನ ಕ್ಯಾನ್ಸಲ್ ಮಾಡಿ ಬರೀ ಪುರುಷರಿಗೆ ಕೊಟ್ಟಾರಲ್ಲ, ಅವ್ರು ಓಟ್ ಹಾಕಿಲ್ಲ ಹೆಣ್ಮಕ್ಳು. ಮುಂದೆ ಇವ್ರಿಗೆ ಪಾಠ ಕಲ್ಸ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಓಟ್ ಹಾಕ್ಬಾರ್ದಿಲ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ. ಆ ತರ ಪ್ರಚಾರ ಮಾಡ್ಬೇಕು ನಾವು. ಇದು ಸುಡ್ಕೇಸ್ ಸರ್ಕಾರ, ಇದು ಸರ್ಕಾರ ಸರ. ಇದು ನಿನ್ನೆ ಆಗಿರೋದು ಸುಡ್ಕೇಸ್ ಸರ್ಕಾರ ಅಲ್ಲ. ಈಗ ದೊಡ್ಡನಗೌಡ್ರೆ, ಈಗ ನೋಡಿ, ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟವರಲ್ಲ, ಕೊಟ್ಟಾರ. ಎದಕ್ ಬಂತ್ರಿ? ಅವ್ರಿಗೆ ವ್ಯಾಲ್ಯೂ ಎಲ್ಲ ಮರಿದಿಲ್ಲ. ಅದ ಆಸೆ ತೋರಿಸಿ ಇವ್ರಿಗೆ ಈಗ ಈ ಸ್ಥಿತಿಗೆ ಮಾಡಿರೋದು. ಫ್ರೀ ಬಸ್ ಕೊಟ್ಟವ್ರೆ ನಿಮ್ಗೆ. ಮಹಿಳೆಯರಿಗೆ 30% ಅಂತ ಹೇಳ್ತಾರಲ್ಲ ಪ್ರತಿಯೊಂದ್ಸಲ, ಎಲ್ಲೈತ್ರಿ? ಮರಿದೈತೆ ಹೆಣ್ಮಕ್ಳಿಗೆ ವ್ಯಾಲ್ಯೂ ಐತೆ? ಸಿದ್ದರಾಮಯ್ಯ ಸಾಹೇಬ್ರು ಇದ್ರು, ಅದಕ್ಕೆ ಅದು ನಡೀತಿ ದಿವಸ. ಆ ಸಿದ್ದರಾಮಯ್ಯನೇ ಕಣಿಗಳ್ಸ್ಯಾರ ನಿನ್ನೆ. ಅವ್ರಿಗೆ ಮಾತಿಗೆ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಲೆ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ ಕರ್ನಾಟಕದಾಗ, ಆತ ವ್ಯಾಲ್ಯೂ ಇಲ್ಲ ಮರ್ಯಾದಿಲ್ಲ ಅಂದ್ರೆ ಎದಕ್ಕೆ ರೀ ಮಾಡ್ಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಬರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆತ ವ್ಯಾಲ್ಯೂ ಇಲ್ಲ, ಮುಖ್ಯಮಂತ್ರಿಗೆ ಮರ್ಯಾದಿಲ್ಲ. ನೀವು ಹೋಗ್ರಿ ನಾವು ಪಟ್ಟಿ ಮಾಡಿ ಕಳಿಸ್ತು ಅಂತ ಅವ್ರು 4 ಕಲ್ತು ಹೇಳಿದಾಗ ಇವ್ರಿಗೆ ಬೆಲೆನ ಕೊಟ್ಟಿರಲ್ಲ ಯಾಕಂತ. ಓಕೆ, ಥ್ಯಾಂಕ್ ಯು ದೊಡ್ಡನಗೌಡ್ರ, ಇದು ನಿಮ್ಮ ಅಭಿಪ್ರಾಯ. ಶ್ರೀಕಾಂತ್ ಅಂತ ಹೇಳಿ ಮತ್ತೊಬ್ಬರು ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಅವರೇ. ನಮಸ್ಕಾರ ಮೇಡಮ್ ಅವರೇ, ಹೇಳಿ ಸರ್. ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ಬೇಕಂತೀರಿ. ಮಹಿಳೆಯರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ನಿಮ್ಗೆ ಹೇಳಿದ್ವಿ, ಪ್ರಾತಿನಿಧ್ಯ ಇರ್ಲೇಬೇಕಿತ್ತು ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ. ಆದ್ರೆ ಪ್ರಾತಿನಿಧ್ಯ ಇಲ್ಲದೆ ಇರೋದು ಅಸಮಾಧಾನ ತಂದಿದ್ಯಾ? ಅಲ್ಲ, ಇರ್ಲೇಬೇಕಾಯ್ತಲ್ರಿ. ಅದು ಆಚಾರ ಅಲ್ರಿ, ಆಶ್ಚರ್ಯಗಾರ ಕೊಡ್ಬೇಕಲ್ಲ ಸಚಿವ ಸ್ಥಾನನ. ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮಾಡಿದ್ದಾರೆ ಸ್ವಾಮಿ ಅಂತೇಳಿ. ಸ್ವಾಮಿ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್ ನಮಸ್ತೆ ಸರ್. ಇಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೊಡ್ಲೇಬೇಕಾಗಿತ್ತು ನೋಡಿ. ಎಲ್ಲ ಯುವ ಮುಖಗಳಿಗೆ ಕೊಡ್ತೀವಿ ಅನ್ನಾಗಿದ್ರೆ ನಯನ ಮೋಟಮ್ಮ ಅವ್ರಿಗೆ ಕೊಡ್ಬೋದಾಗಿತ್ತು. ಯುವಕರಿಗೆ ಕೂಡ ಆಗಿದ್ದಿದ್ರೆ ನಮ್ಮ ಗುಂಡ್ಲುಪೇಟೆ ಶಾಸಕರಾದಂತ ಗಣೇಶ್ ಪ್ರಸಾದ್ಗಾಗ್ಲಿ, ನಂಜನಗೂಡಿನ ದರ್ಶನ್ ದುರ್ಗಾಗ್ಲಿ ಕೊಡ್ಬೇಕಾಗಿತ್ತು. ಇದೇ ಹಳೆ ಮುಖಗಳನ್ನೇ ನೋಡೋಕ್ಕೋಸ್ಕರ ಏನಕ್ಕೆ ಚೇಂಜ್ ಮಾಡಬೇಕಾಗಿತ್ತು ಸರ್? ಇವರು ಬದಲಾವಣೆ ಮಾಡಬೇಕಾದ ಅವಶ್ಯಕತೆನೇ ಇರ್ಲಿಲ್ಲ. ಎಲ್ಲ ಹಳೆ ಮುಖಗಳೇ. ಈಗ ಕಾಶ್ಯಪ್ನವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಜಮೀರ್ ಖಾನ್ಗೆ ಕನ್ನಡವೇ ಗೊತ್ತಿಲ್ಲ. ಈ ತರದವರೆಲ್ಲಾನು ಸಚಿವ ಸಂಪುಟಕ್ಕೆ ತಗೊಳ್ಬಹುದು. ಇನ್ನೂ ಹೊಸ ಮುಖಗಳಿಗೆ ಕೊಡಬಹುದಾಗಿತ್ತು. ಮಹಿಳೆಯಲ್ಲಿ ಯುವಕರು ಯುವತಿಗೆ ಅಂತಂದಿದ್ರೆ ನಯನ ಮೋಟಮ್ಮನವರು ಕೊಡಬೇಕಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಸ್ವಾಮಿ ಅವರೇ. ಬೆಳಗಾವಿಯಿಂದ ಕೇಶವ್ ಅಂತ ಕರೆ ಮಾಡಿದ್ದಾರೆ. ಕೇಶವ್ ಅವರೇ ನಮಸ್ಕಾರ.
ನಮಸ್ಕಾರ ಸರ್. ಮಹಿಳಾ ಪ್ರಾತಿನಿಧ್ಯ ಬಗ್ಗೆ ಏನ್ ಹೇಳ್ತೀರಿ? ಇರ್ಬೇಕಾಗಿತ್ತ ಮಹಿಳಾ ಮಿನಿಸ್ಟರ್? ಹಾ, ಬೇಕಾಗಿತ್ತು ಸರ್. ಒಂದ್ 2-3 ಕೊಡ್ತಾರಂತ ಅನ್ಕೊಂಡಿದ್ವಿ ಸರ್. ಇನ್ನು ಒಂದು ಕೊಡ್ಲಿಲ್ಲ ಸರ್. 3 ಕೊಡ್ಬೇಕಾಗಿತ್ತು, 1 ಕೊಡ್ಲಿಲ್ಲ ಅಂತ ಹೇಳ್ತಿದ್ದೀರಿ? ಹೌದು ಸರ್. ಕೇಂದ್ರ ಸರ್ಕಾರ ಬಿಲ್ ತರ್ತಾ ಇದ್ದು, ಅದಕ್ಕೂ ಇವ್ರು ಅದ್ ಮಾಡ್ರಿ ಸರ್. ಇದಕ್ಕೂ ಇದನ್ನು ಒಂದು ಸೀಟೇ ಕೊಡ್ಲಿಲ್ಲ ಸರ್. ಅಸಮಾಧಾನ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ದಿಲೀಪ್ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ದಿಲೀಪ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಸರ್ ನೋಡಿ, ಇದು ಸಮಿತಿ ರಚೆಯಾಗಿರೋದು ನಿನ್ನೆ. ಈಗ ಜನಗಳು ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೂ ಅವಕಾಶ ಕೊಡ್ಬೇಕು. ಸಿಎಂ ಅವ್ರಿಗೂ ಏನಾಗಿದೆ ಏನು ಎತ್ತ ಅವ್ರಿಗೂ ಒತ್ತಡಗಳಿದೆ. ಮಹಿಳೆಯರಿಗೆ ಈಗ ಇನ್ನು ಯಾವ್ದೋ ಸಂಪುಟದಲ್ಲಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಏನು ಡಿಸಿಷನ್ ತಗೊಂಡಿದ್ರೆ ಹೈಕಮಾಂಡ್ ಅದು ಏನು ಎತ್ತ ಒಂದ್ ಸ್ವಲ್ಪ ಅವ್ರಿಗೂ ಕೇಳದಾಗ್ಲೇ ಗೊತ್ತಾಗದು. ಹೌದು, ನಿಜ, ಒಬ್ರಿಗಾರ ಕೊಡ್ಲೇಬೇಕು. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದೇ ಮೇಯ್ನು ಸ್ತ್ರೀಶಕ್ತಿ. ಪ್ರತಿ ಒಂದೂನು ಕೊಟ್ಟಿರೋದೇ ಲೇಡೀಸ್ಗೆ. ಬಸ್ ಫ್ರೀ ಆಗಿರ್ಬೋದು, 2,000 ರೂಪಾಯಿ ದುಡ್ಡಾಗಿರ್ಬೋದು, ಪ್ರತಿ ಒಂದೂನು ಲೇಡೀಸ್ ಮಾಡಿದ್ದಾರೆ. ಆ ಒಂದು ಗಮನದಲ್ಲಿ ಇಟ್ಕೊಂಡು ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನು ಬೇರೆ ಏನೋ ಫ್ಯೂಚರ್ ಅಲ್ಲಿ ಮಾಡುವಂತ ಐಡಿಯಾಗಳು ಇರಬಹುದೇನೋ ಕೊಡ್ತಾರೆ. ದಿಲೀಪ್ ಅವರೇ ಒಂದು ನೋಡಿ, ಈಗ ಗಾಯತ್ರಿ ಅವರ ಹೆಸರು ಅನೌನ್ಸ್ ಆಯ್ತು. ಹೆಸರು ಅನೌನ್ಸ್ ಆದ ತಕ್ಕಂಗ ಅವ್ರು ಕೊಟ್ಬಿಡ್ಬೋದಿತ್ತಲ್ವಾ? ಅದನ್ನ ಹೋಲ್ಡ್ ಮಾಡಿಸಿದ್ ಯಾಕೆ? ಅನೌನ್ಸ್ ಮಾಡೋದು ಯಾಕೆ? ಈಗ ನೋಡಿ, ಈಗ ಇಬ್ರದ್ದು ಈಗ ಆಲ್ರೆಡಿ ನಮ್ಮ ಇವರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಈಗ ಹೋರಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅವರು ನಿಷ್ಠಾವಂತ ಪಕ್ಷದಲ್ಲೇ ಅವರು ನಿಷ್ಠಾವಂತರಾಗಿ ಕಾಂಗ್ರೆಸ್ ಈಗ ಮಾಡ್ತಾ ಇರೋದು. ಸ್ವಲ್ಪ ಅವಕಾಶ ಕೊಟ್ಟಾಗ ಏನು ಎತ್ತ ಅನ್ನೋದು ಗೊತ್ತಾಗತ್ತೆ ಜನಗಳಿಗೆ. ಅಭಿಪ್ರಾಯ ಯಾಕೆಂದ್ರೆ ಈಗ ಸಡನ್ ಆಗಿ ಏನು ಅವ್ರು ಹೈಕಮಾಂಡ್ ಏನ್ ಚೇಂಜ್ ಮಾಡಿದ ಗೊತ್ತು. ಹೌದು, ನಿನ್ನೆವರೆಗೂ ನಾವು ಹಂಗೆ ಅನ್ಕೊಂಡಿದ್ದು ಲೇಡೀಸ್ಗೆ ಅವರು ಬಂದೇ ಬರ್ತಾರೆ, ಕೊಟ್ಟೆ ಕೊಡ್ತಾರೆ ಅವಕಾಶ ಅನ್ನೋದೊಂದಿತ್ತು. ಏನೋ ಸಡನ್ ಆಗಿ ಚೇಂಜ್ ಆಗಿದೆ. ಬಂದು ಈಗ ನಮ್ಮ ಸಿಎಂ ಸಾಹೇಬ್ರು ಇನ್ನು ಏನು ಅವರು ಪ್ರೆಸ್ ಮೀಟ್ ಮಾಡಿಲ್ಲ, ಏನು ಕೊಟ್ಟಿಲ್ಲ ಅಂತ ಅವ್ರು ಏನು ಬಹಿರಂಗವಾಗಿ ಹೇಳಿಲ್ಲ. ಅವ್ರು ಹೇಳಿದ್ರೆ ಬೇಕಾದ್ರೆ ನಾವು ಕೇಳ್ಬೋದು ಏನು ಎತ್ತ ಅನ್ನೋದು. ಸ್ವಲ್ಪ ಅವಕಾಶ ಕೊಟ್ಟರೆ ಸರಿ ಹೋಗುತ್ತೆ ಅಂತ ನಮ್ಮದೊಂದು ಅನಿಸಿಕೆ, ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ದಿಲೀಪ್ ಅವರೇ.